नमः सूर्याय चन्द्राय मंगलाय बुधाय च गुरु शुक्र शनिभ्यश्च ರಾಹುವೇ ಕೇತವೇ ನಮಃ. ಮೊದಲಿಗೆ ನವಗ್ರಹ ದೇವತೆಗಳನ್ನ ಪ್ರಾರ್ಥಿಸುತ್ತಾ, ವೀಕ್ಷಕರೇ ತಮ್ಮೆಲ್ಲರಿಗೂ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿನ ಸಿಂಹ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಯುಗಾದಿಯ ವಾರ್ಷಿಕ ಭವಿಷ್ಯ ಹೇಗಿದೆ ಹಾಗೂ ಸಿಂಹ ರಾಶಿಯವರ ಸ್ವಭಾವಗಳೇನು ಅಂತಕ್ಕಂಥದ್ದನ್ನ ತಿಳಿದುಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಸಿಂಹ ರಾಶಿಯವರು ಆತ್ಮವಿಶ್ವಾಸ ಮತ್ತು ನ್ಯಾಯಕತ್ವದ ಗುಣಗಳನ್ನ ಹೊಂದಿರ್ತಾರೆ. ಏನಪ್ಪಾ ಅಂತಂದ್ರೆ ಬಹಳಷ್ಟು ಆತ್ಮವಿಶ್ವಾಸ ಇರ್ತದೆ ಹಾಗೂ ಇವರು ಯಾವಾಗಲೂ ಕೂಡ ನಾಯಕತ್ವದ ಕಡೆ ಗಮನವನ್ನ ತೋರ್ತಾ ಇರ್ತಾರೆ. ಇನ್ನ ಇವರು ಬಹಳಷ್ಟು ಸ್ವಾಭಿಮಾನಿಯಾಗಿರ್ತಾರೆ. ಎಲ್ಲಾ ತನ್ನದೇ ಆಗ್ಬೇಕು ಅಂತಕ್ಕಂತಹ ಮನಸ್ಸುಳ್ಳವರಾಗಿರ್ತಾರೆ. ಇನ್ನ ಧೈರ್ಯಶಾಲಿಯಾಗಿರ್ತಾರೆ. ಯಾವುದೇ ಒಂದು ಕೆಲಸದಲ್ಲಿ ಧೈರ್ಯದಿಂದ ಮುನ್ನುಗ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಜನ್ಮಸಿದ್ಧ ನಾಯಕತ್ವ, ಅಂದ್ರೆ ಇವರು ಹುಟ್ಟಿದಾಗಿಂದನೂ ನಾನೇ ನಂದೇ ಅಂತಕ್ಕಂದು ಬಂದಿರ್ತಕ್ಕಂಥದ್ದು. ಇನ್ನ ಮಹೋನ್ನತ ಮನಸ್ಸಿನವರು ಸಹಾಯ ಮಾಡುವುದು ಇವರಿಗೆ ಬಹಳ ಇಷ್ಟ. ಆ ರೀತಿಯಾಗಿದ್ರು ಕೂಡ ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಪರರಿಗೆ ಅಂದ್ರೆ ಇತರರಿಗೆ, ಸ್ನೇಹಿತರಿಗೆ ಸಹಾಯ ಮಾಡುವಲ್ಲಿ ಹೆಚ್ಚಿದ ಕೈಯನ್ನ ತೋರ್ತಾ ಇರ್ತಾರೆ. ಪ್ರಭಾವಶಾಲಿ ವ್ಯಕ್ತಿತ್ವದಿಂದ ಇವರು ಎಲ್ಲರ ಮನಸ್ಸನ್ನ ಸೆಳೆಯುತ್ತಾರೆ. ಏನಪ್ಪಾ ಅಂತಂದ್ರೆ ಇವರ ಧೈರ್ಯದಿಂದ ಇರ್ತಾರಲ್ಲ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೆದರುವುದಿಲ್ಲ. ಯಾವುದೇ ಒಂದು ಮಾತಿಗೂ ಕೂಡ ಯಾರಾದರೂ ನ್ಯಾಯ ಮಾಡ್ತಾ ಇದ್ರೆ ಆ ಒಂದು ನ್ಯಾಯದಿಂದಲೂ ಕೂಡ ಹೆದರುವುದಿಲ್ಲ. ತಮ್ಮ ಸ್ವಾಭಿಮಾನವನ್ನ ಎಂದಿಗೂ ಇವರು ಬಿಟ್ಟುಕೊಳ್ಳೋದಿಲ್ಲ. ಅದರಿಂದಾಗಿ ಈ ಒಂದು ವ್ಯಕ್ತಿಗಳು ಎಲ್ಲರಿಗೂ ಕೂಡ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಇನ್ನೇನಪ್ಪಾ ಅಂತಂದ್ರೆ ಕಲಾತ್ಮಕ ಚಿಂತನೆ ಹಾಗೂ ನವೀನತೆಯನ್ನು ತಮ್ಮ ಜೀವನದ ಪ್ರಮುಖ ಅಂಶವಾಗಿ ಇಟ್ಟುಕೊಂಡಿರ್ತಾರೆ. ಕಲಾತ್ಮಕ ಚಿಂತನೆ ಹಾಗೂ ನವೀನತೆ ಅಂದ್ರೆ ಮೃದುವಾಗಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವರು ತಾವು ಮಾಡುವುದೇ ಶ್ರೇಷ್ಠ ಎಂಬ ಅಹಂಕಾರ ಕೆಲವು ಸಂದರ್ಭಗಳಲ್ಲಿ ತೋರಿಸಿಕೊಳ್ತಾ ಇರ್ತಾರೆ. ಅಂದ್ರೆ ಏನಪ್ಪಾ ಅಂತಂದ್ರೆ ನಾನ್ ಮಾಡಿದ್ದೇ ಶ್ರೇಷ್ಠ, ನಾನ್ ಮಾಡಿದ್ದೇ ಕರೆಕ್ಟ್ ಅಂತಕ್ಕಂಥ ಸ್ವಭಾವಗಳು ಬಹಳಷ್ಟು ಇವರಲ್ಲಿ ಒಂದೊಂದು ಸಮಯದಲ್ಲಿ ಎದ್ದು ಕಾಡ್ತಾ ಇರ್ತಕ್ಕಂಥದ್ದು. ಇನ್ನ ಈ ವ್ಯಕ್ತಿಗಳು ಆಡಳಿತ, ರಾಜಕೀಯ, ಚಿತ್ರಕಲೆ, ಮ್ಯಾನೇಜ್ಮೆಂಟ್, ನಟನೆಯಂತಹ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನ ಪಡೆದುಕೊಳ್ತಕ್ಕಂಥದ್ದು. ಇನ್ನ ಈ ಒಂದು ರಾಶಿ ಅಧಿಪತಿ ನೋಡುವುದಾದರೆ ಸೂರ್ಯ, ಈ ಒಂದು ರಾಶಿಯವರಿಗೆ ರತ್ನವನ್ನ ನೋಡುವುದಾದರೆ ಮಾಣಿಕ್ಯ, ಈ ಒಂದು ಶುಭವಾರ ನೋಡುವುದಾದರೆ ಭಾನುವಾರ, ಶುಭ ಸಂಖ್ಯೆಗಳು 1, 4, 9 ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಇನ್ನ ಈ ಒಂದು ಸಿಂಹ ರಾಶಿಯವರ ವಾರ್ಷಿಕ ಫಲಾನುಫಲಗಳು ಹೇಗಿದೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ಬರೋಣ. ಶನಿ ಮತ್ತು ಗುರುವಿನ ಫಲಾನುಫಲ ನೋಡುವುದಾದರೆ ಶನಿ 8ನೇ ಮನೆಗೆ ಸಂಚಾರ ಮಾಡುವಂಥದ್ದು. ಗುರು ಗ್ರಹವು 10ರಿಂದ 11ನೇ ಮನೆಗೆ ಬರುವನು. ಆದ್ದರಿಂದ ಗುರುಬಲವಿದ್ದು ಶನಿ ಬಲವಿಲ್ಲ. ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಗುರುವು 11ನೇ ಮನೆಗೆ ಬರ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಶನಿ ಬಲ ಪ್ರಾರಂಭವಾಗ್ತದೆ, ಶನಿ ಬಲ ಇರುವುದಿಲ್ಲ. ಅದೇ ರೀತಿಯಾಗಿ ರಾಹು 7ನೇ ಮನೆಗೆ ಮತ್ತು ಕೇತು 1ನೇ ಮನೆಗೆ ಬರುವುದರಿಂದ ರಾಹು ಮತ್ತು ಕೇತುವಿನ ಪ್ರಭಾವ ಶುರುವಾಗುತ್ತದೆ. ಏನಪ್ಪಾ ಅಂತಂದ್ರೆ ಸಂಸಾರದಲ್ಲಿ ಕಿರಿಕಿರಿ, ಕಲಹಗಳು, ಸಹೋದರರಲ್ಲಿ ಕಿರಿಕಿರಿ, ವಿವಾಹದ ಸಮಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಇನ್ನಿತರ ಯಾವುದೇ ತರಹದ ಕೆಲಸದಲ್ಲಿ ಆಗಿರ್ಬೋದು, ಸಂಬಂಧದಲ್ಲಿ ಆಗಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ಆಗಿರ್ಬೋದು, ಬಹಳಷ್ಟು ಕಲಹಗಳು ಸೃಷ್ಟಿ ಆಗ್ತಕ್ಕಂಥದ್ದು. ಆದರೆ ಹೆದರುವ ಅವಶ್ಯಕತೆ ಏನಿಲ್ಲ. ಗುರುಬಲ ಬರುವ ಕಾರಣವಾಗಿ ಆ ಎಲ್ಲಾ ತರಹದ ಸಮಸ್ಯೆಗಳಿಗೆ ಗುರುವೇ ನಮಗೆ ದಾರಿಯನ್ನ ತೋರ್ತಾನೆ. ಅದಕ್ಕೋಸ್ಕರ ತಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಗುರುವಿಗೆ ಮೊರೆ ಹೋಗಬೇಕಾಗಿ ಬರುತ್ತೆ. ಗುರುಬಲ ಪ್ರಾರಂಭವಾಗ್ತಾ ಇದೆ, ನನಗೇನು ಚಿಂತಿಲ್ಲ, ನನಗೇನು ಹೆದರಿಕಿಲ್ಲ, ಗುರುವೇ ಎಲ್ಲ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಹೋಗ್ಕೊಂಡ್ರೆ ಗುರುಬಲ ಕೆಲಸವನ್ನೇ ಮಾಡುವುದಿಲ್ಲ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಆ ಒಂದು ಶ್ರದ್ಧೆ, ಭಕ್ತಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ಗುರು ನಿಮಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಒಂದು ವರ್ಷ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಹ ರಾಶಿಯವರು ಗುರುವಿಗೆ ಮೊರೆ ಹೋಗುವುದರಿಂದ ಎಲ್ಲ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಕ್ಕಂಥದ್ದು. ಇನ್ನ ಅಷ್ಟಮದಲ್ಲಿ ಶನಿ ಬರ್ತಾ ಇರ್ತಕ್ಕಂಥದ್ದು. ಅಷ್ಟಮದಲ್ಲಿ ಶನಿ ಬರೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಬಹಳಷ್ಟು ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ನರ ದೌರ್ಬಲ್ಯತೆ, ಕಣ್ಣಿನಲ್ಲಿ ಹಾಗೂ
ತಲೆಯ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ, ಕೀಲುಗಳಲ್ಲಿ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಒಂದು ವರ್ಷ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಿಕೊಳ್ತಕ್ಕಂಥದ್ದು. ಹುಬ್ಬ ಮತ್ತು ಉತ್ತರ ನಕ್ಷತ್ರದವರು ಬಹಳಷ್ಟು ಹುಷಾರಾಗಿರ್ಬೇಕಾಗ್ತದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಹುಬ್ಬ ಮತ್ತು ಉತ್ತರ ನಕ್ಷತ್ರದವರಿಗೆ ಬಹಳಷ್ಟು ಕಾಡ್ತಕ್ಕಂಥದ್ದು ಯಾರು? ಶನಿ ಪರಮಾತ್ಮ. ಹಾಗೂ ವೃತ್ತಿ ಜೀವನದಲ್ಲಿ ನೋಡುವುದಾದರೆ ನೋಡಿ ಏನಾಗ್ತದಪ್ಪ ಅಂದ್ರೆ ಮೇಲಧಿಕಾರಿಗಳಿಂದ ಒಂದು ಸಲಹೆಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಏನಾಗ್ತದ ಅಂತ ಹೇಳಿದ್ರೆ ವೃತ್ತಿ ಜೀವನದಲ್ಲಿ ನಿಮ್ಮ ಒಂದು ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಿಂದ ನಿಮಗೆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂದ್ರೆ ಅಷ್ಟಮದಲ್ಲಿ ಶನಿ ಬರೋದ್ರಿಂದ ರಾಹು ಮತ್ತು ಕೇತುವಿನ ದೋಷದಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ನಿಷ್ಠೆ ಕಡಿಮೆ ಆಗ್ತಕ್ಕಂಥದ್ದು, ಈ ರೀತಿ ಆಗ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಗುರುವಿಗೆ ಮೊರೆ ಹೋಗೋದ್ರಿಂದ ಈ ಒಂದು ವೃತ್ತಿ ಜೀವನದಲ್ಲಿ ಬಹಳಷ್ಟು ಒಂದು ಕಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಆರ್ಥಿಕವಾಗಿ ನೋಡುವುದಾದರೆ ಆದಾಯ 11 ವ್ಯಯ 11 ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ನೋಡುವುದಾದ್ರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಆದಾಯ 11 ವ್ಯಯ 11 ಅಂದ್ರೆ ಎಷ್ಟು ದುಡಿದಿರ್ತೀವಲ್ಲ ಅಷ್ಟೇ ಖರ್ಚಾಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ವರ್ಷ ಒಂದು ಸಿಂಹ ರಾಶಿಯವರಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಹುಷಾರಾಗಿ ಇರಬೇಕಾಗಿರ್ತದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಇದು ಹಣ ನಿಮ್ ಕೈಲಿ ನಿಲ್ಲದೆ ಇರುವುದರಿಂದ ನೀವು ಬಹಳಷ್ಟು ಹುಷಾರಾಗಿ ಇರ್ತಕ್ಕಂಥದ್ದು. ಮತ್ತು ನಿಮ್ಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸ್ನೇಹಿತರಿಂದ ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇರ್ತಾರ. ಅದಕ್ಕೋಸ್ಕರವಾಗಿ ಸ್ನೇಹಿತರೊಂದಿಗೆ ಬಹಳಷ್ಟು ಹುಷಾರಿಂದ ಇರ್ತಕ್ಕಂಥದ್ದು. ಇನ್ನ ಕುಟುಂಬದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಉತ್ತಮವಾಗಿ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಫಲವಿರ್ತಕ್ಕಂಥದ್ದು. ಇವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟಮದಲ್ಲಿ ಶನಿ ಬರೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಮಟ್ಟಿಗೆ ಗಮನ ಕಡಿಮೆ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಒಂದು ಗುರುವಿಗೆ ಮೊರೆ ಹೋಗ್ತಕ್ಕಂಥದ್ದು, ಗಣಪತಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಒಂದು ಫಲಗಳು ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಏನು ಅಂತ ಹೇಳಿದ್ರೆ ಈ ಒಂದು ರಾಶಿಯವರಿಗೆ ಗುರು ಹಾಗೂ ಶನಿಯ ಅನುಗ್ರಹ ಸದಾಕಾಲ ಇರಲಿ. ಈ ಒಂದು ಶನಿ ಮತ್ತು ಗುರುವಿನ ಒಂದು ದೋಷಗಳು ಬಹಳ ಬೇಗನೆ ನಿವಾರಣೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ಶರಣಾರ್ಥಿಗಳು.